ನನಗೆ 23 ವರ್ಷ ಆಗಿದೆ ಅಪ್ಪು ಮೊದಲನೇ ಬಾರಿ ರಿಲೀಸ್ ಆಗಿ ಅಂತ ಅನ್ಸೋದೇ ಇಲ್ಲ. ಅಂದರೆ ಈಗ ಒಂದು ನ್ಯೂ ಟ್ರೆಂಡ್ ಇದೆ ಗೊತ್ತಾ, ಈ ಆಶಿಕಿ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಆಗುತ್ತೆ. ಬಟ್ ಅಪ್ಪು ವಾಸ್ ಅ ಯೂತ್ ಲವ್ ಸ್ಟೋರಿ. ಇವತ್ತು ಅಷ್ಟೇ ಫ್ರೆಶ್ ಆಗಿದೆ ಈ ಸಿನಿಮಾ ಅಂತ ಅನಿಸುತ್ತೆ. ವರುಣ ಆ್ಯಕ್ಚುಲಿ ಅವನು 20 ವರ್ಷಕ್ಕೆ ಅಪ್ಪು ರಿಲೀಸ್ ಆದಾಗ ಒಂದು ಫಂಕ್ಷನ್ ಮಾಡಬೇಕು ಅಂತಿದ್ದ. ಅವನು ತುಂಬ ದೊಡ್ಡ ಫಂಕ್ಷನ್ ಮಾಡಬೇಕು ಅಂತಿದ್ದ. ಅವನಿಗೆ ಆ ಟೈಮಲ್ಲಿ ಆಗಲಿಲ್ಲ ಬಹುಶಃ. ಬಟ್ 23 ವರ್ಷ ಆದಮೇಲೆ ಅಪ್ಪು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇಲ್ಲ ಅನ್ನೋದು ಡೆಫಿನೆಟ್ಲಿ ತುಂಬ ಖುಷಿ ಆಗಿದೆ. ಇವತ್ತು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಪೂರ್ತಿ ಸಿನಿಮಾ ನೋಡಿರೋದು. ಇಟ್ ವಾಸ್ ವೆರಿ ಇಮೋಷ್ನಲ್, ತುಂಬ ನಾಸ್ಟಾಲಜಿಕ್ ಇತ್ತು. ಬಟ್ ಅಭಿಮಾನಿಗಳು ಇವತ್ತು ಬಂದು ಇಷ್ಟು ಉತ್ಸಾಹದಿಂದ ಸಿನಿಮಾ ನೋಡಿದ್ರು, ಆ ಫೈರ್ ಗನ್ಗಳೆಲ್ಲ ಹೊಡೆದ್ರು. ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಬೆಸ್ಟ್ ಪಾರ್ಟ್ ಏನಂದರೆ ನಾನು ನನ್ನ ಮಗನ ಜೊತೆ ಇವತ್ತು ಸಿನಿಮಾ ನೋಡಿದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮೇಡಮ್. ನೋಡ್ತಾ ಇದ್ರೆ ಇದ್ರೆ ಸಾಕು ಡಿಲೇಬಾರ್ದು ಅನ್ನೋ ರೀತಿಯ ಫೀಲ್ ಕೊಡ್ತಾ ಇದೆ. ಅಲ್ಲ, ನಿಜವಾಗ್ಲೂ ಅನಿಸ್ತಿದೆ. ನಾನು ಅದೇ ಹೇಳಿದ್ನಲ್ಲ, ಈಗ ನಾವು ಲವ್ ಸ್ಟೋರಿಗಳು ನೋಡಿದಾಗ ಅಂದರೆ ಎಸ್ಪೆಷಲಿ ಅಂದರೆ ನಾನು ಯಾಕೆ ಆಶಿಕಿ ಅನ್ನೋ ಹೆಸರು ತಗೊಂಡೆ ಅಂದರೆ ಎಲ್ರಿಗೂ ಆ ಲವ್ ಸ್ಟೋರಿ ತುಂಬ ಇಷ್ಟ. ಬಟ್ ಆ್ಯಕ್ಚುಲಿ ಅಪ್ಪು ನೋಡಿದಾಗ ಅದು ನಿಜವಾಗ್ಲೂ ಫೀಲ್ ಆಗುತ್ತೆ, ನಿಜವಾಗ್ಲೂ ಹರ್ಟ್ ಆಗುತ್ತೆ. ಇಬ್ಬರು ಅಂದರೆ ಅಪ್ಪು ಮತ್ತು ಸುಚ್ಚಿ ಕ್ಯಾರೆಕ್ಟರ್ಗಳು ನಿಜವಾಗ್ಲೂ ಒಬ್ಬ ಮನುಷ್ಯನ ತುಂಬ ಫೀಲ್ ಆಗುತ್ತೆ. ಅವ್ರಿಬ್ರು ಬೇಗ ಮದುವೆ ಆಗೋಗ್ಬಿಡ್ಲಿ ಅಂತ ಅನಿಸುತ್ತೆ. ನಾನು ಇವತ್ತು ಆಸ್ ಅ ಫ್ಯಾನ್ ಅಪ್ಪು ನೋಡಿದೆ, ನಾಟ್ ಆಸ್ ದ ಆ್ಯಕ್ಟರ್ ಆಫ್ ದ ಮೂವಿ. ನಾನು ತುಂಬ ಇಷ್ಟ. ಅಂದರೆ ಕುಟುಂಬಕ್ಕೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಜರ್ನಿ ನಮ್ಮ ಮುಖಾಂತರ ಆ್ಯಕ್ಚುಲಿ ನಾನು ಆವಾಗಲೂ ಹೇಳಿದ್ದಾರೆ, ಅಪ್ಪು ಅಂತ ನೆನೆಸ್ಕೊಂಡಾಗ, ಆ ಸಿನಿಮಾ ಅಂತ ನೆನೆಸ್ಕೊಂಡಾಗ ಮೊದಲು ನೆನೆಸ್ಕೋಬೇಕಾಗಿರೋದೇ ಅಮ್ಮ ಅನಿಸುತ್ತೆ, ಭಾರತಮ್ಮ ರಾಜ್. ಅವರಿಲ್ಲ ಅಂದರೆ ಬಹುಶಃ ನನಗೆ ಈ ಅಪ್ಪು ಅನ್ನೋ ಒಂದು ಸಿನಿಮಾ ಈ ಅವಕಾಶ ಸಿಗ್ತಾನೇ ಇರಲಿಲ್ಲ. ಅಂದರೆ ನಂಗೆ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಪ್ಪಾಜಿ ಅಂದರೆ ಬಿಸಿ ಗೌರಿಶಂಕರ್ ಅವರು, ಅವ್ರಿಗೆ ನನಗೆ ಅವ್ನ ಮಗ ಇದ್ದಂಗೆ ಅಂತ ಅನ್ನೋರು. ಸೊ ಬಹುಶಃ ಎಮೋಷನಿಂದ ಅವ್ರು ನಾನು ಮೊದಲನೇ ಸಿನಿಮಾಗೆ ತಗೊಂಡು. ಬಟ್ ಇವತ್ತು ಆ ಸಿನಿಮಾ ನೋಡಿದಾಗ ಐ ಫೀಲ್ ಲೈಕ್ ಐ ಡಿಡ್ ಜಸ್ಟಿಸ್ ಟು ದ ಫಿಲ್ಮ್ ಅಂತ ಅನಿಸುತ್ತೆ. ಅಪ್ಪು ತುಂಬ 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 ಫೀಲ್ ಆಗುತ್ತೆ ಅವನಿಗೆ ಆ ಸಿನಿಮಾ ನೋಡಿದಾಗ. ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗಿದ್ದು ಸೀನ್ ಏನು ಅಂದರೆ, ಇವತ್ತು ನಾನು ಆ್ಯಸ್ ಅನ್ ಆಡಿಯನ್ಸ್ ಅಂತ ಕೂತ್ಕೊಂಡು ನೋಡಿದಾಗ ಅವ್ಳು ಕೈ ಕತ್ತರಿಸ್ಕೊಂಡಾಗ ಅವ್ನು ಬಂದು ಹೊಡಿತಾನೆ, ನಾನು ಹೆಂಗೆ ಬದುಕಲಿ ಅಂತಾನೆ. ಆ ಸೀನು ನಿಜವಾಗ್ಲೂ ಸಖತ್ ಫೀಲ್ ಆಗುತ್ತೆ. ಮಹೇಶ ಅಸೋಸಿಯೇಟ್ ಆಗಿದ್ದ ಸಿನಿಮಾಕ್ಕೆ. ಅಟ್ ಎ ಟೈಮ್ ಕನ್ನಡ ಮತ್ತೆ ತೆಲುಗಲ್ಲಿ ಎರಡರಲ್ಲೂ ಶೂಟ್ ಆಗಿದ್ದಂತ ಸಿನಿಮಾ. ಇಲ್ಲ ಅಪ್ಪು ನಾವು ಮುಗ್ದು ರಿಲೀಸ್ ಆದ್ಮೇಲೆ ನಾವು ಇಡಿಯಟ್ ಶೂಟ್ ಮಾಡಿದ್ವಿ. ನಿಮ್ಗೆ ಎರಡರಲ್ಲಿ ಯಾವ್ದು ಫೇವರೇಟ್ ಅನ್ಸುತ್ತೆ? ಅಫ್ಕೋರ್ಸ್ ಅದು ಮಾತು ಕೇಳಂಗೆ ಇಲ್ಲ. ಅದು ಅಪ್ಪು ವಾಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದರಲ್ಲೂ ಪೂರಿನೇ ಮಾಡಿದ್ದು, ಆ ಸಿನಿಮಾ ಕೂಡ ಪೂರಿನೇ ಮಾಡಿದ್ದು. ಅದು ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟಿದ್ರು. ಬಟ್ ಇದು ತುಂಬ ಇಷ್ಟ ಆಗೋದು ಏನಕ್ಕೆ ಅಂದರೆ ಇದರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಅನಿಸುತ್ತೆ ನನಗೆ. ಆ ಇನ್ನೋಸೆನ್ಸ್ ಜನರಿಗೆ ತುಂಬ ಇಷ್ಟ ಆಗುತ್ತೆ. ಅಪ್ಪು ಕ್ಯಾರೆಕ್ಟ್ರಲ್ಲಿ ಇರ್ಬೋದು, ಸುಚ್ಚಿ ಕ್ಯಾರೆಕ್ಟ್ರಲ್ಲಿ ಇರ್ಬೋದು. ಅವಿನಾಶ್ ವಾಟ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಇವತ್ತು ಭಾಳಷ್ಟು ಜನರಿಗೆ ಆ ಸಿನಿಮಾಲಿ ನೆನೆಸ್ಕೋಬೇಕು. ಐ ಥಿಂಕ್ ಬುಲ್ ಪ್ರಕಾಶ್ ಅವ್ರು ನಮ್ಮ ಜೊತೆ ಈಗಿಲ್ಲ, ಸೊ ಅವರನ್ನು ನೆನೆಸ್ಕೋಬೇಕು. ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬರೀ ಅಪ್ಪು ಮತ್ತು ಸುಚ್ಚಿದ ಸಿನಿಮಾ ಅಲ್ಲ, ಅದು ಎಲ್ಲರದು ಸಿನಿಮಾ. ಅಪ್ಪಾಜಿ ಅವ್ರು ಆಡಿದಂಥ ಸಾಂಗ್ಗಳನ್ನ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊಂತಾ ಇರ್ತೀವಿ. ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟ್ರಲ್ಲಿ ಆ ಎರಡು ಸಾಂಗ್ ಏನು ಆ ದೇವರ ಹಾಡಿದ್ರು ಅದು ಸಿನಿಮಾ, ಆ ಹಾಡು ಕೇಳಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಅಂದರೆ ಅದು ಆ ಒಂದು ಫೀಲ್ ಇದೆ ಗೊತ್ತಾ, ಅವ್ರು ಹಾಡಿರೋ ವಾಯ್ಸ್ ಏನು. ಇವತ್ತು ನಾ ಹೇಳಿಲ್ವಾ, ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ. ಅಷ್ಟೇ ಆ ಇಮೋಷ್ನಲ್ ಫೀಲ್ ಕೂಡ ಇದೆ ಅಪ್ಪು ಸಿನಿಮಾ ನೋಡುವಾಗ. ನನಗೊಂದು ಏನು ಖುಷಿ ಅಂದರೆ, ಮಹೇಶ ನನ್ನ ಜೊತೆ ಮೊದಲನೇ ಸಿನಿಮಾಯಿಂದ ಟ್ರಾವೆಲ್ ಮಾಡಿರೋನು, ಅಪ್ಪು ಅಲ್ಲಿ ಅಸೋಸಿಯೇಟ್ ಆಗಿದ್ದ. ಆ್ಯಂಡ್ ಇವತ್ತು ನಾನು ಸುಮ್ಮನೆ ಒಂದು 9 ಗಂಟೆಗೆ ನಾನು ಸೂರ್ಯಂಗೆ ಫೋನ್ ಮಾಡಿದೆ, ಸಿನಿಮಾ ನೋಡ್ತೀಯ ನನ್ನ ಜೊತೆ ಅಂತ. ಐ ಯು ಗೋಯಿಂಗ್ ಟು ವಾಚ್ ಅಪ್ಪು ಅಂತ ಸರಿಯಾ, ನಾನು ಬರ್ತೀನಿ. ಸೊ ಇಟ್ ವಾಸ್ ವೆರಿ ನೈಸ್ ಟು ಸೀ ಇಟ್ ವಿತ್ ಮೈ ಸನ್.
ಸಸ್ಪೆನ್ಸರ್ ಎಲ್ಲ ಅದಕ್ಕೆ ವಿಟ್ನೆಸ್ ಆಗಿದ್ರು. ಹೌದು. ಬಟ್ ನಾನು ಅವಾರ್ಡ್ ತಗೊಂಡಿದ್ದು ಅಪ್ಪಾಜಿ ಮತ್ತು ಶಿವಣ್ಣನಿಂದ ಆ ದಿವಸ. ಅಂದರೆ ಅದು ಒಂಥರ ನಾಸ್ಟಾಲಜಿಯಾ ಥರ ಹೊರಟೋಯ್ತದು. ಅದು ಒಂದು ಡ್ರೀಮ್ ಕಮ್ ಟ್ರೂ ಅಲ್ವಾ ಅದು. ಮೊದಲನೇ ಸಿನಿಮಾ 100 ಡೇಸ್ ಅಲ್ಲ, ಇದು ಅಪ್ಪು ಸಿನಿಮಾ 1 ವರ್ಷ ಓಡಿದ ಸಿನಿಮಾ ಇದು. 100 ಡೇಸ್ ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು. ಬಟ್ ಇವತ್ತು ಮತ್ತೆ ಡಿಜಿಟಲೈಸ್ ಮಾಡಿ ಈ ಸಿನಿಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನಿಸುತ್ತೆ ದೇರ್ ಇಸ್ ನೋ ಚೇಂಜ್. ಆ ಒಂದು ಇಮೋಷನ್, ಆ ಒಂದು ಫೀಲ್, ಆ ಒಂದು ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ ನೋಡೋಕ್ಕೆ. ಮೇಡಮ್, ಒಂದು ಕುತೂಹಲ ಇದೆ. ಈಗ ಅಪ್ಪು ಅವರು ನಿಮ್ಮ ಮನೆ ಮುಂದೆ ಬಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮನೆ ಮುಂದೆ ಬಂದು ಎಷ್ಟು ಚೆನ್ನಾಗಿ ಕಾಯ್ತಿದ್ರು, ಎಷ್ಟು ಫ್ರೆಶ್ ಇತ್ತು, ಅದೆಲ್ಲ ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳಬೇಕು. ಟುಡೇ ಇಸ್ ಅಶ್ವಿನೀಸ್ ಬರ್ತ್ಡೇ. ಬಹುಶಃ ಐ ಥಿಂಕ್ ದಟ್ ಎಂಟೈರ್ ಟೀಮ್ ಒಂದು ಸ್ಪಿರಿಟಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು. ಸೊ ಅಶ್ವಿನಿ, ಹ್ಯಾಪಿ ಬರ್ತ್ಡೇ ಟು ಯು. PRK ಪ್ರೊಡಕ್ಷನ್ಸಿಂದ, ವಜ್ರೇಶ್ವರಿ ಕಂಬೈನ್ದಿಂದ ಈ ಸಿನಿಮಾ ರಿಲೀಸ್ ಆಗಿರೋದು. ಇಟ್ಸ್ ಅನ್ ಅಮೇಝಿಂಗ್ ಫೀಲಿಂಗ್. ಆ ದಿವಸಗಳನ್ನು ನೆನೆಸ್ಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಇವತ್ತು ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಗಿರೋದಕ್ಕೆ ಮಗನ ಒಂದು ರಿಯಾಕ್ಷನ್. ಟೂ ಡೇಸ್ ಬಿಟ್ಟು ಅಪ್ಪು ಸರ್ 50th ಬರ್ಡೇ ಇದೆ. ಸೊ ಫ್ಯಾನ್ಸ್ಗೆ ಎಲ್ಲ ಏನು ಹೇಳಕ್ ಬಯಸ್ತಾರೆ? Happy birthday, Appu. I wish he was here with us. But ಅವ್ನ ಫ್ಯಾನ್ಸ್ಗೆ ಏನೇ ಹೇಳೋಣ, ಇಟ್ಸ್ ಜಸ್ಟ್ ದಟ್ ಅವ್ರು ಇವತ್ತು ನಮ್ಮ ಸಿನಿಮಾವನ್ನು ಮೊದಲನೇ ಬಾರಿ ಅಪ್ಪು ನೋಡಿದಾಗ ಹೆಂಗೆ ಒಪ್ಕೊಂಡು ಅದನ್ನು ಅಪ್ಕೊಂಡಿದ್ರು, ಅದೇ ಥರ ಇವತ್ತು ಆ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಮೇಡಮ್, ಮಹೇಶ್ ಬಾಬು ಅವ್ರು ಮಾತಾಡಬೇಕಾದ್ರೆ ನಿಮ್ಮ ಆಯ್ಕೆ ಪಾರ್ವತಮ್ಮನವರ ಡಿಶಿಯನ್ನು ನಿಮ್ಮ ಗಟ್ಸ್ ಫೀಲು ಅಪ್ಪುಗಿಂತ ಇಲ್ಲಿ ತನಕ ಕ್ಯಾರಿ ಮಾಡಿದೆ, ಇನ್ನೂ ನೆಕ್ಸ್ಟ್ ಕಂಟಿನ್ಯೂ ಕ್ಯಾರಿ ಮಾಡ್ತಾರೆ ರಕ್ಷಿತನ ಅವ್ರನ್ನ ಅಷ್ಟೇ. ಇಲ್ಲ, ಅಮ್ಮ ಅದು ಆಯ್ಕೆ ಆಗಿರೋದೇ ಮೊದಲನೇ ಒಂದು ಕಾರಣ ಅಮ್ಮನೇ, ಅದು ಬೇರೆ ಯಾರೂ ಅಲ್ಲ. ಇಟ್ ಈಸ್ ಓನ್ಲಿ ಅಮ್ಮ. ಇವತ್ತು ನನ್ನ ಕೆರಿಯರ್ ಇಷ್ಟು ಮುಂದೆ ಬರ್ದಿರೋದಕ್ಕೆ ಅವರೇ ಒಬ್ಬರೇ ಕಾರಣ. ಶಿ ಈಸ್ ಮೈ ಇನ್ಸ್ಪಿರೇಷನ್. ಶಿ ವಿಲ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್. ಮಹೇಶನ್ ಕೇಳಿದಾರೆ ಅವ್ರು ಫೋನ್ ಮಾಡಿ, ಹೇಗೆ ಅವಳು ಚೆನ್ನಾಗಿ ಮಾಡ್ತಾಳ ಏನು ಅಂತ. ಆವಾಗ ಮಹೇಶ್ ಹೇಳಿದಾರಂತೆ ಒಂದು ರೌಂಡ್ ಸೌಂಡ್ ತಗೊಂಡು ಬರ್ತಾಳೆ ಅಂತ. ಬಟ್ ಅಮ್ಮಂಗ ನಂಬಿಕೆ ಇತ್ತು ಅಂತಲೇ ಇನ್ನೊಂದು ಫೋಟೋ ಸೆಷನ್ ಮಾಡಿಸಿದ್ದು ಅನಿಸುತ್ತೆ. ಆ್ಯಂಡ್ ಶಿ ವಿಲ್ ಆಲ್ವೇಸ್ ಬಿ ಮೈ ಇನ್ಸ್ಪಿರೇಷನ್. ನಿಮ್ಮ ರಿಯಾಕ್ಷನ್, ಅಮ್ಮನ ಜೊತೆ ನಿಂತು ಒಂದು ರಿಯಾಕ್ಷನ್. ಫಸ್ಟ್ ಟೈಮ್ ಅಮ್ಮನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ, ಹಾಗೂ ಅಪ್ಪು ಸರ್ನ ಕೂಡ ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ. ಈ ಥರ ಬಂದು ಎಲ್ಲ ಅಮ್ಮನ ಫ್ಯಾನ್ಸ್ ಜೊತೆ, ಅಪ್ಪು ಸರ್ ಫ್ಯಾನ್ಸ್ ಜೊತೆ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಸರಿ ನೋಡಿದ್ರಿ ಅಪ್ಪು ಸಿನಿಮಾನ ಸೋಫಾರ್? ಫಸ್ಟ್ ಟೈಮ್ ನೋಡಿದ್ದೀನಿ, ಆದರೆ ಈ ಥರ ಥಿಯೇಟ್ರಲ್ಲಿ ಬಂದು ಫಸ್ಟ್ ಟೈಮ್ ಎಲ್ಲ ಅಮ್ಮನ ಜೊತೆ, ಅಮ್ಮನ ಫ್ಯಾನ್ಸ್ ಜೊತೆ, ಅಪ್ಪು ಸರ್ ಫ್ಯಾನ್ಸ್ ಜೊತೆ ಎಲ್ಲ ನೋಡೋಕೆ ತುಂಬ ಖುಷಿ ಆಯಿತು. ಇಲ್ಲ ಅವರಿಂದ ಕಲಿಬೇಕು. ಮುಂದೆ ನಾವು ಇಂಡಸ್ಟ್ರಿಗೆ ಬಂದರೂ ಕೂಡ ಅವರಿಂದ ಕಲಿತೀವಿ. ಕೂಡ ಅಲ್ಲ. ಏನ್ ಕಲಿತೀರ? ಲವ್ ಮಾಡೋದು ಕಲಿತೀರಾ, ಆಕ್ಟಿಂಗ್ ಮಾಡೋದು ಕಲಿತೀರಾ? ಎಲ್ಲ ಇಂಡಸ್ಟ್ರಿ ಮಾಡಿದ್ದೀರಾ. ಮತ್ತು ಇವತ್ತು ಅಶ್ವಿನಿ ಮೇಡಮ್ ಅವರು ಹುಟ್ಟಿದ ಹಬ್ಬ, ಅವರಿಗೆ ಹ್ಯಾಪಿ ಬರ್ಡೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಪ್ಪು ಸರ್ ಅದು 50ನೇ ವರ್ಷದ ಹುಟ್ಟಿದ ಹಬ್ಬ. ಅವರು ನಮ್ಮ ಜೊತೆಯಲ್ಲಿಲ್ಲ, ಅದೇ ಒಂದು ತುಂಬ ಫೀಲ್ ಆಗ್ತಾಯಿದೆ. ಈ ಸಿನಿಮಾ ನೋಡ್ತಾ ಇದ್ದಂಗೆ ನಮಗೆ ಒಂದಷ್ಟು ಫೀಲ್ ಕಾಡ್ತು, ಕಣ್ಣಲ್ಲಿ ನಮಗೆ ಗೊತ್ತಿಲ್ಲದಂಗೆ ನೀರು ಬಂತು. ಯಾಕಂದರೆ ಅವರು ಜೊತೆಯಲ್ಲಿ ಕಳೆದಂಥ ಒಂದೊಂದು ಗಳಿಗೆನೂ ಕೂಡ ನಮಗೆ ತುಂಬ ಒಂಥರ ಮನಸ್ಸಿಗೆ ಕಾಡ್ತಾ ಇದೆ. ಅದು ಜೊತೆಯಲ್ಲಿ ನಮ್ಮ ಹೀರೋಯಿನ್ ಅವ್ರ ಜೊತೆ ಬಂದು 23 ವರ್ಷದ ಜೊತೆ ನನ್ನ ಜೊತೆ ಸ್ನೇಹಿತರಾಗಿರುವಂಥ ರಕ್ಷಿತ್ ಅವ್ರ ಜೊತೆ ಬಂದು ಸಿನಿಮಾ ನೋಡಿದೆ. ತುಂಬ ಖುಷಿಯಾಯಿತು ಜನಗಳ ಮಧ್ಯೆ ನೋಡಿದ್ದು. ಅವರು ಫಸ್ಟ್ ಟೈಮ್ ಸಿನಿಮಾ ನೋಡಿರೋದು, ಮುಂಚೆ ನೋಡಿರಲಿಲ್ಲ. ರಾಜ್ಕುಮಾರ್ ಅವರ ಕಂಪ್ನಿಯಲ್ಲಿ ಈ ಥರ ಸಿನಿಮಾಗಳು ಯಶಸ್ವಿಯಾಗಿ ಬರ್ತಾಯಿತ್ತು. ಅಪ್ಪು ಸಾರ್ನ ಈ ಟೈಮಲ್ಲಿ ಮಿಸ್ ಮಾಡ್ಕೊಡ್ತಿದ್ದೀವಿ. ಅವ್ರು ಯಾವಾಗಲೂ ನಮ್ಮ ಸುತ್ತ ಇದ್ದಾರೆ ಅಂತ ನಂಬ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು. ಮತ್ತೆ ಅಪ್ಪು ಪಿಕ್ಚರ್, ಥ್ಯಾಂಕ್ ಯು. ಮತ್ತೆ ಅಪ್ಪು ಮೂವಿ ರಿಲೀಸ್ ಆಗಿದೆ. ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ, ಬಟ್ ನಮ್ಮಂಥ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಇದು ಒಂದು ರೀತಿಯ ಹಬ್ಬ. ಏನು ಬೇಜಾರಂದರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ, ಅವ್ರು ಬಂದಾಗ ವಿಸಿಲ್ ಹೊಡೋಕ್ಕೆ, ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ನಾವು 1 ವರ್ಷ ಕಾಯಬೇಕು. ಬಟ್ ಏನೇ ಆಗಲಿ 1 ವರ್ಷ ಕಾದರೂ ಮತ್ತೆ ಅಪ್ಪು ಸರ್ ಅವರ ಯಾವುದು ಸಿನಿಮಾ ಬಂದರೂ ಕೂಡ ಅವ್ರ ಲಾಂಚ್ ಟೈಮಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವತ್ತು ಸ್ಪೆಷಲ್ಲು ಅಶ್ವಿನಿ ಮ್ಯಾಮ್ದು ಹುಟ್ಟುಹಬ್ಬ ಆ್ಯಕ್ಚುಲಿ. ಸೊ ನಮ್ಮ ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ ಮ್ಯಾಮ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಯು ಅಪ್ಪು ಸರ್.
ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ನಾಳಿದ್ದು ಅಪ್ಪು ಸರ್ ಬರ್ಡೇ, 17 ಡೇಸ್ ಅಪ್ಪು ಸರ್ ಬರ್ಡೇ. ಸೊ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಸಿನಿಮಾ ರಿಲೀಸ್ ಮಾಡಿರೋದು, ಈ ಒಂದು ಅದ್ಭುತವಾದ ಸೆಲೆಬ್ರೇಷನ್ ನೋಡೋದಕ್ಕೆ, ಕಣ್ಣು ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಏನೋ ಜನಗಳು ಫ್ಯಾನ್ಸ್ ಎಲ್ಲರೂ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೆ. ಆ್ಯಂಡ್ ನಮಗೆ ಅಂದರೆ ಡೈಲಾಗ್ಸೇ ಕೇಳ್ತಾ ಇರಲಿಲ್ಲ, ಅಷ್ಟು ಮಟ್ಟಿಗೆ ಗಬ್ಬರ ಇತ್ತು ಫ್ಯಾನ್ಸ್ದು. ಆ್ಯಂಡ್ ಈ ಒಂದು ಥಿಯೇಟರ್ ಸೆಲೆಬ್ರೇಷನ್ನು ಅವಾಗ ನಾವು ಈ ಅಪ್ಪು ಸಿನಿಮಾ ಬಂದಾಗ ನಾವೆಲ್ಲ ತುಂಬ ಚಿಕ್ಕವರು, ಇದೆಲ್ಲ ನೋಡೋಕ್ಕಾಗಿರಲಿಲ್ಲ. ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ PRKಗೆ ಆ್ಯಂಡ್ ಅಶ್ವಿನಿ ಮೇಡಮ್ಗೆ. ಅಫ್ಕೋರ್ಸ್ ವಿ ಆಲ್ ಮಿಸ್ ಅಪ್ಪು ಸರ್, ಅವ್ರ ಡ್ಯಾನ್ಸು, ಅವ್ರ ಹಾಡು, ಅವ್ರ ನಟನೆ. ಮೊದಲನೇ ಸಿನಿಮಾದಲ್ಲೇ 100 ಡೇಸ್ ಓಡಿರುವಂಥ ಸಿನಿಮಾ ಅಪ್ಪು ಮತ್ತೆ ರಿಲೀಸ್ ಆಗಿದೆ. ವಿ ಆಲ್ ಎಂಜಾಯ್ಡ್. ಮತ್ತೆ ಎಲ್ಲರೂ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬನ್ನಿ, ಅಪ್ಪು ಸಿನಿಮಾ ನೋಡಿ, ಆಲ್ ಎಂಜಾಯ್. ನಾವು ಆಕ್ಚುಲಿ ನಾನು ಪಕ್ಕಾ ಅಪ್ಪು ಬಾಸ್ ಅಭಿಮಾನಿ. ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದವಳು ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದಾಯಿತು, ಬಿಕಾಸ್ ನಾನು ನೋಡಲೇಬೇಕಾಗಿತ್ತು. ಆ್ಯಂಡ್ ತುಂಬ ಎಮೋಷ್ನಲ್ ಆದ್ವಿ ನಾವೆಲ್ಲರೂ, ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ವಿ. ಐ ಆಮ್ ಶ್ಯೂರ್ ಎಲ್ಲ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ, ಎಲ್ಲೂ ಟಿಕೆಟ್ ಸಿಗಲಿಲ್ಲ. ಬಟ್ ಏನೋ ಅಲ್ಲಿ ಜುಗಾಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸು ಬಂದು ನೋಡಿದ್ದೀವಿ ಇವತ್ತು. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಆಮ್ ಅಪ್ಪು ಸರ್ ಅಭಿಮಾನಿ, ಅಪ್ಪು ಅವರ ಅಭಿಮಾನಿ. ಸೊ ಫಾರ್ ಎವರ್ ಹೀಸ್ ಗೋನಾ ಲಿವ್ ಇನ್ ಅವರ್ ಹಾರ್ಟ್ಸ್. ಅಷ್ಟೇ. ಎಲ್ಲರೂ ಬಂದು ರಿಲೀಸ್ನ ಇನ್ನಷ್ಟು ಯಶಸ್ಸು ಮಾಡಬೇಕು ಅಂತ ಕೇಳ್ತೀನಿ. ಇಟ್ ವಾಸ್ ವೆರಿ ನೈಸ್. ಎಲ್ಲರೂ ಬಂದು ನೋಡಬೇಕು. ಸರ್ ಅಂದ್ರೆ ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ಐ ಫೀಲ್ ರಿಯಲಿ ಸ್ಪೆಷಲ್ ಆ್ಯಂಡ್ ಕ್ಲೋಸ್ ಟು ಹಿಮ್. ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ, ಐ ಥಿಂಕ್ ಮೇ ಬಿ ನಾನು 23 ಇರಬೇಕಾದ್ರೆ ನಾನು ಫಸ್ಟ್ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂದಾಗ ಅಶ್ವಿನಿ ಅಕ್ಕ ಮತ್ತು ಅಪ್ಪು ಸರ್ ಅವ್ರ ಮಗಳನ್ನ ಫಸ್ಟ್ ಸ್ಟೂಡೆಂಟ್ ನಾನು, ಅಂದರೆ ಅವ್ರು ನನ್ನ ಫಸ್ಟ್ ಸ್ಟೂಡೆಂಟ್. ಸೊ ಇಟ್ಸ್ ರಿಯಲಿ ಸ್ಪೆಷಲ್ ಆ್ಯಂಡ್ ಹೀಸ್ ಬೀನ್ ರಿಯಲಿ ಸಪೋರ್ಟಿವ್ ನನಗೆ. ಸೊ ಈ ಫಿಲ್ಮ್ನ ನೋಡಿ ಐ ಥಿಂಕ್ ಐ ಆಮ್ ಗೋನ್ ಟು ರೀಕ್ರಿಯೇಟ್ ಅ ಸಾಂಗ್. ಆ್ಯಂಡ್ ಐ ಲವ್ ಯು ಅಪ್ಪು ಸರ್. ಆ್ಯಂಡ್ ತುಂಬ ನಾಸ್ಟಾಲಜಿಕ್ ಆಗಿತ್ತು ಈ ಮೂವಿ. ಆ್ಯಂಡ್ ಲಾಟ್ಸ್ ಆಫ್ ಲವ್ ಅಪ್ಪು ಸರ್, ವಿ ಮಿಸ್ ಯು. ಸಿಂಗಲ್ ಸ್ಕ್ರೀನ್ ನೋಡ್ಬೇಕಂತ ಆಸೆ ಇತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಯಾರಿಗೂ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ, ಪ್ರತಿ ಮಗುಗೂ ಇಷ್ಟ. ಫೋಟೋ ನೋಡಿದ ತಕ್ಷಣ ಸ್ವಲ್ಪ ಎಮೋಷನಲ್ ಆಗ್ತೀವಿ. ಸ್ಕ್ರೀನ್ ಮೇಲೆ ಅಪ್ಪು ಸರ್ ಅಂತ ಹೆಸರು ಬಂದ ತಕ್ಷಣವೇ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಯಾಕಂದರೆ ರಿಲೀಸ್ ಆಗಿದೆಯಲ್ಲ ಹೊಸ ಸಿನಿಮಾನ, ಏನು ಅಂತಲೂ ಗೊತ್ತಾಗಿಲ್ಲ, ಅಷ್ಟು ಎಂಜಾಯ್ಮೆಂಟು. ಇಡೀ ತಂಡ ಜೊತೆ ಕೂತ್ಕೊಂಡು ನೋಡಿದ್ದು, ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ಸಿನಿಮಾ ನಮ್ಮ ಅಪ್ಪನೂ ಮಾಡಿರೋದು ನಂಗೆ ತುಂಬ ಖುಷಿ ಆಯಿತು. ಇಬ್ಬರನ್ನ ನೋಡಿ ತುಂಬ ಖುಷಿ ಆಯಿತು. ಸಿನಿಮಾ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಡಾನ್ಸ್ ಆಡಿದ್ವಿ, ತಮಾಷೆ ಮಾಡಿದ್ವಿ. ಅಂದರೆ ಹಳೆ ಸಿನಿಮಾ ಅಂತ ಅನ್ಕೊಳ್ಳೋಕ್ಕೆ ಆಗಲ್ಲ, ನಾವು ಕೂತ್ಕೊಂಡಿದ್ರೆ ರಿಯಾಲಿಟಿ ಇಲ್ಲೇ ಎಲ್ಲೋ ಸುತ್ತಮುತ್ತ ನಡೀತಿದೆ ಅಂತ ಅನಿಸ್ತಿದೆ. ಆ ಥರ ಒಂದು ಒಳ್ಳೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಈ ಒಂದು ಪ್ರೀತಿ ಅಭಿಮಾನಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅಪ್ಪು ಸರ್, ವಿ ಲವ್ ಯು, ವಿ ಮಿಸ್ ಯು. ಥ್ಯಾಂಕ್ ಯು. ಅಪ್ಪು ಮತ್ತೆ ಅಪ್ಪ ಎರಡು ಎಮೋಷನ್ ನಿನಗೆ ಇವತ್ತಿಬ್ಬರನ್ನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನು ಅನಿಸ್ತು? ಅದೇ ನಿಜವಾಗ್ಲೂ ಅಂದರೆ ಹಿಂಗೆ ಅನ್ನಿಸ್ತಿಲ್ಲ, ಎಮೋಷ್ನಲ್ ಆಗ್ಬೋದು, ಆದರೆ ಇಲ್ಲ, ಅದೊಂದು ಮನಸ್ಸಲ್ಲಿದ್ದೇ ಇದೆ ನೋವು. ಅಪ್ಪನ ತಕ್ಷಣ ನೋಡಿದ ತಕ್ಷಣ, ಅದಾದಮೇಲೆ ಅಪ್ಪು ಸರ್ನ ನೋಡಿದ್ದು, ಅದು ಯಾವತ್ತೂ ಮನಸ್ಸಲ್ಲಿದ್ದೇ ಇದೆ. ಆ ನೋವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಿಮ್ಮ ಪ್ರೀತಿ ಅಭಿಮಾನ ಎಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.